ಗಂಜು ಮತ್ತು ಹಾಲು ಅಷ್ಟು ಪವಿತ್ರತೆಯಿಂದ ಕೂಡಿರ್ತಕ್ಕಂಥ ಇದು ಅಮೃತ ಸಮಾನ ಬಿಡ್ರಿ ಇವು ಎರಡೂ ಅಷ್ಟೇ. ಸ್ವರ್ಣ ಕಪಿಲ ಹಾ ಅಲ್ವಾ ಸರ್ ಇದು? ಹಾ ಸೇಮ್ ಸ್ವರ್ಣ ಕಪಿಲ ಅಂತ ಹೇಳ್ಬಿಟ್ಟು ಚಿನ್ನದ ಇದು. ಬಣ್ಣ ಇರುತ್ತೆ ಹಾ ಅಂತ. ಹಾ ಹೌದೌದು. ಇದಕ್ಕೆ ಇದರ ಹಿಂದೆ ನಾನು ಕೇಳ್ಪಟ್ಟಿದ್ದೀನಿ, ಕೆಲವು ಗಂಜನ್ನ ಉಪಯೋಗಿಸಿ ಪರ್ಟಿಕ್ಯುಲರ್ ನಕ್ಷತ್ರ ಇದನ್ನೆಲ್ಲ ಬಳಸ್ಕೊಂಡು ಚಿನ್ನ ತೆಗಿತಾ ಇದ್ರಂತೆ. ಅಷ್ಟ್ರ ಮಟ್ಟಿಗೆ ಇದು ಒಂದು ಪರ್ಸೆಂಟೇಜ್ ಇದಕ್ಕೆ ಬರ್ತಾ ಇರ್ತೈತೆ. ಇನ್ನು ಕೆಲವು ಗಿರ್ರಸ್ಸು ಅದು ಇದು ಇದಾವೆ ಇನ್ನೂ ಕೆಲವು, ಅದರಲ್ಲಿ ಇದು ಒಂದು ಜಾತಿ. ಅಂದ್ರೆ ಅಮೃತ ಅದು ಇದಕ್ಕೆ ಸಮಾನ, ಚಿನ್ನಕ್ಕಿಂತಲೂ ಇದು ಇದು ಇರ್ತಕ್ಕಂಥ, ಯಾಕೆಂದ್ರೆ ಮನುಷ್ಯನ ಆರೋಗ್ಯಕ್ಕೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಮೃತ ಸಮಾನ ಅಂತ ಹಾಲು. ಹೌದು. ನೀವೇ ನೋಡ್ತಾ ಇದ್ರ ಈ ತೋಟ, ನಾನು ಯಾವುದೇ ರೀತಿ ಕಳೆನಾಶಕ ಆಗಲಿ ಯಾವುದೇ ರೀತಿ ಅಂತಂತದನ್ನ ನಾನೇನು ಹೊಡೆದಿಲ್ಲ. ಇದು ಬಂದಿರತಕ್ಕಂಥದ್ದು ಬರೇ ನೋಡಿ, ದಿನ ಬೆಳಗ್ಗೆ ಆದರೂ ಒಂದು 2 ಅವರ್ ಅವನ್ನ ಕಟ್ತೀನಿ. ನಮ್ದು ಯಾವುದೇ ಗೇಮೇ ಇಲ್ಲ, ನಂದು ಯಾವ ಇದನ್ನು ನಾವು ಏನಿಲ್ಲ. ಇದು ಈ ವರ್ಷ ಇದು 3-4 ವರ್ಷ ಆಗಿದೆ ನೋಡಿ. ನೀವೇ ನೋಡ್ತಾ ಇದ್ದೀರಾ, ಯಾವುದೇ ರೀತಿ ಗೊಬ್ಬರ ಪಬ್ಬರ ಏನೂ ಹಾಕಿಲ್ಲ ನಾನು. ನ್ಯಾಚುರಲ್ ಆಗಿ ಏನು ಬರಬೇಕು ಅಷ್ಟೇ ಬರಲಿ ಅಷ್ಟೇ. ನನಗೇನು ಅದು ದುರಾಸೆ ಆಗಿ ಇವತ್ತು ಗೊಬ್ಬರ ಹಾಕಿದ ತಕ್ಷಣ ಇಮಿಡಿಯೇಟ್ ಆಗಿ ಏನು ಬಂದು ನಿಂತ್ಕೊಂಡ್ಬಿಡುತ್ತೆ. ನೀವು ಈಗ ಒಂದು ₹100 ನಮ್ಮ ಸಾವಯವ ಹಾಕಿ ₹200 ನೀವು ಇದನ್ನ ಹಾಕಿದಾಗ ಇದೇನಾಗುತ್ತೆ ನಿಮಗೆ ಬರುತ್ತೆ, ಇದು ಏನು ಬೆಳೆ ಬರುತ್ತೆ. ಆದರೆ ಆ ಬೆಳೆ ಬಂದಿದ್ದ ಪ್ರಯೋಜನ ಏನಾಗುತ್ತೆ, ನೀವು ₹200 ಎಕ್ಸ್ಟ್ರಾ ಹಾಕಿರ್ತೀರ. ಹಾಕೋದನ್ನ ಏನು ಮಾಡಬೇಕು, ನೀಟಾಗಿ ಇಷ್ಟೇ ಸಾಕು, ಸಿಕ್ತಷ್ಟೇ ಭಗವಂತ ಏನು ಕೊಡಬೇಕೋ ಅಷ್ಟನ್ನ ಸಾವಯವದಲ್ಲೇ ಬೆಳಿಬೇಕು. ಮತ್ತು ಯಾವುದೇ ರೀತಿ ಕಾಯಿಲೆ ಬರೋದಿಲ್ಲ. ಏನಾಗ್ತಾಯಿದೆ, ಅಡಿಕೆಗೆ ಒಂದು ಕಡೆ ಆಲ್ರೆಡಿ ಹೇಳ್ತಾವ್ರೆ ಇದು ಕ್ಯಾನ್ಸರ್ ಕಾರಕ ಅಂತ ಒಂದು ಕಡೆ ಎದ್ದಿದೆ. ಬಟ್ ಆಕ್ಚುಲಿ ಅಡಿಕೆ ಸಾವಯವದಲ್ಲಿ ಬೆಳೆದಿರ್ತಕ್ಕಂಥ ಅಡಿಕೆ ಯಾವುದೇ ರೀತಿಯಾದಂಥ ಕ್ಯಾನ್ಸರ್ ಬರೋದಿಲ್ಲ. ಯಾಕೆ ಅಂತಂದರೆ ಗೋ ಆಧಾರಿತ ಕೃಷಿನಲ್ಲಿ ಏನೇ ಪ್ರಾಡಕ್ಟು ನೀವು ಏನೇ ಬೆಳೀರಿ, ಗೋ ಹರ್ಕಾದಲ್ಲಾಗಲಿ, ಗೋ ಸಗಣಿನಲ್ಲಾಗಲಿ, ಅಮೃತ ಹಾಲಿನಲ್ಲಾಗಲಿ ಕ್ಯಾನ್ಸರ್ನ ಕಿಲ್ ಮಾಡೋಂಥದ್ದು, ಅಥವಾ ಕ್ಯಾನ್ಸರ್ ಯಾವುದೇ ಕಾಯಿಲೆಗಳಾಗಲಿ, ಯಾವುದೇ ಗೋ ಆಧಾರಿತದಲ್ಲಿ ಬೆಳೆದಿರ್ತಕ್ಕಂಥ ಪದಾರ್ಥದಿಂದ ಯಾವುದೇ ಕಾರಣಕ್ಕೂ ಕ್ಯಾನ್ಸರ್ ಬರೋ ಚಾನ್ಸಸ್ ಇಲ್ಲ. ಇತ್ತೀಚಿನ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೆ, ಒಂದು ಕಡೆ WHO ಹೇಳ್ತಾ ಐತೆ ಕ್ಯಾನ್ಸರ್ ಅದು ಇದು ಅಂತ, ಇನ್ನೊಂದು ಕಡೆ ಸೈಂಟಿಫಿಕ್ ಆಗಿ ಎವಿಡೆನ್ಸ್ ರೂಪದಲ್ಲಿ ಹೇಳ್ತಾ ಇದೆ ಯಾವುದೇ ರೀತಿ ಅಡಿಕೆನಲ್ಲಿ ಕ್ಯಾನ್ಸರ್ ಬರೋ ಕಾರಕ ಆಗಿರ್ತಕ್ಕಂಥ ಕೆಮಿಕಲ್ಸ್ ಇಲ್ಲ ಅಂತ ಹೇಳ್ತಾ ಇದೆ.